ಹಾಯ್, ಈ ವರ್ಲ್ಡ್ ಅಲ್ಲಿ ಇದೊಂದೇ ಪೀಸಾ ಅಥವಾ ಇನ್ನ ಯಾರಾದ್ರೂ ಇದ್ದೀರಾ ಅಂತ ನನಗೆ ಗೊತ್ತಾಗಬೇಕು. ತುಂಬಾ ವರ್ಷದಿಂದ ನನ್ನ ಮನಸ್ಸಲ್ಲಿ ಒಂದು ಕ್ವೆಶನ್ ಕಾಡ್ತಾ ಇದೆ. ಓಕೆ, ನನಗೆ ಯಾರಾದ್ರೂ ಸೆಲ್ಫ್ ಇಂಟ್ರೊಡಕ್ಷನ್ ಕೊಡು ಅಂದ್ರೆ ನನಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸಪೋಸ್ ನಮ್ಮ ಮನೆಯಲ್ಲಿ ಒಂದು ಹಬ್ಬ ಆಗಿರುತ್ತೆ ಅನ್ಕೊಳ್ಳಿ, ಅಂಡ್ ನೆಕ್ಸ್ಟ್ ಡೇ ಎಲ್ಲ ಪಲ್ಯ ಸ್ವಲ್ಪ ಸ್ವಲ್ಪ ಉಳ್ಕೊಂಡಿರುತ್ತೆ. ಅವಾಗ ನಮ್ಮ ಪೇರೆಂಟ್ಸ್ ಏನ್ ಮಾಡ್ತಾರೆ, ಒಂದು ಪಾತ್ರೆ ತಗೊಂಡ್ಬಿಟ್ಟು ಎಲ್ಲ ಪಲ್ಯನ ಮಿಕ್ಸ್ ಮಾಡ್ಬಿಟ್ಟು ಒಂದು ಹೊಸ ಡಿಶ್ ಮಾಡ್ತಾರೆ. ಅಂಡ್ ಅದು ತಿನ್ನಕ್ಕೆ ಚೆನ್ನಾಗಿರುತ್ತೆ. ಓಕೆ, ದೇವ್ರು ಕೂಡ ಒಂದು ಅದೇ ತರನೇ ಮಾಡಿರೋದು. ನನ್ನನ್ನ ಹೆಂಗೆ ಅಂತ ಹೇಳ್ತೀನಿ. ಡಾನ್ಸರ್ಸ್ನ ಪ್ರಿಪೇರ್ ಮಾಡ್ಬಿಟ್ಟು ಕೆಳಗೆ ಕಳಿಸಿದ್ರು, ಸಿಂಗರ್ಸ್ನ ಪ್ರಿಪೇರ್ ಮಾಡ್ಬಿಟ್ಟು ಕೆಳಗೆ ಕಳಿಸಿದ್ರು, ಆರ್ಟಿಸ್ಟ್ನ ಪ್ರಿಪೇರ್ ಮಾಡ್ಬಿಟ್ಟು ಕೆಳಗೆ ಕಳಿಸಿದ್ರು, ಶೆಫ್ಸ್ನ ಎಲ್ಲಾನು ಪ್ರಿಪೇರ್ ಮಾಡ್ಬಿಟ್ಟು ಕೆಳಗೆ ಕಳಿಸಿದ್ರು. ಹೌದಾ? ಫೈನಲ್ ಆಗಿ ಎಲ್ಲ ಪಾತ್ರೆಗಳು ಒಂದು ಚೂರು ಡಾನ್ಸಿಂಗ್, ಚೂರು ಸಿಂಗಿಂಗ್, ಆರ್ಟಿಸ್ಟ್ ಅದು ಇದು ಉಳ್ಕೊಂಡಿತ್ತಲ್ಲ, ಅದೆಲ್ಲ ಏನ್ ಮಾಡೋದು, ವೇಸ್ಟ್ ಮಾಡೋಕ್ಕಾಗಲ್ಲ ಅಂತ ಎಲ್ಲ ತೆಗ್ದ್ಬಿಟ್ಟು ಇದನ್ನ ಪ್ರಿಪೇರ್ ಮಾಡಿದ್ರು. ಸೊ ನನಗೆ ಸಿಂಗಿಂಗ್ ಬರುತ್ತೆ, ಬಟ್ ಸಿಂಗರ್ ಆಗೋಕ್ಕಾಗಲ್ಲ. ಡಾನ್ಸ್ ಮಾಡ್ತೀನಿ, ಬಟ್ ಡಾನ್ಸರ್ ಆಗೋಷ್ಟು ಚೆನ್ನಾಗೇನು ಬರಲ್ಲ. ನಾನು ಡ್ರಾಯಿಂಗ್ ಮಾಡ್ತೀನಿ, ಮೆಹಂದಿ ಹಾಕ್ತೀನಿ, ಅದು ಕೂಡ ಎವರೇಜ್. ಓಕೆ, ಸ್ವಿಮ್ಮಿಂಗ್ ಮಾಡ್ತೀನಿ, ಅದು ನನಗೆ ಅರ್ಧಂಬರ್ಧ ಬರುತ್ತೆ. ಸೊ ಬೇಸಿಕ್ಲಿ ನಾನು ಎಲ್ಲದರಲ್ಲೂ ಎವರೇಜ್ ಇದ್ದೀನಿ. ಹಿಡನ್ ಟ್ಯಾಲೆಂಟು ಇಲ್ಲ, ಅನ್ಹಿಡನ್ ಟ್ಯಾಲೆಂಟು ಇಲ್ಲ.